ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಈಗ ತಾನೇ ಕೆಮಿಸ್ಟ್ರಿ ಎಕ್ಸಾಮಿನೇಷನನ್ನು ಮುಗಿಸ್ಬಿಟ್ಟು ಎಕ್ಸಾಮಿನೇಷನ್ ಹಾಲಿಂದ ಹೊರಗೆ ಬರ್ತಾ ಇದ್ದೀರಿ. ಸೊ ನಾನು ಕೂಡ ಇನ್ನೂ ಕ್ವಶನ್ ಪೇಪರ್ನ ನೋಡಿಲ್ಲ. ಬಟ್ ಅದಕ್ಕಿಂತ ಮುಂಚೆ ನನ್ನ ಒಂದು ರಿಕ್ವೆಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ಅಂತಂದರೆ, ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಹೇಗಿತ್ತು, ನಾಟ್ ಓನ್ಲಿ ಕೆಮಿಸ್ಟ್ರಿ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿಯನ್ನು ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ರಿ ಅಂತಂದರೆ, ಸೊ ಆ ಒಂದು ಬೇಸಿಸ್ ಮೇಲೆ ಒಂದು ಅನಾಲಿಸಿಸನ್ನು ಮಾಡ್ಬೋದು. ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಯಾವ ಲೆವೆಲ್ಗೆ ಇತ್ತು ಕಂಪೇರ್ ಟು ಲಾಸ್ಟ್ ಇಯರ್, ಅದಕ್ಕೂ ಲಾಸ್ಟ್ ಇಯರ್, ಸೊ ಯಾವ ರೀತಿ ಚೇಂಜಸ್ಗಳು ಆಗಬಹುದು ರ್ಯಾಂಕಿಂಗಲ್ಲಿ ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡಬಹುದು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದಿಷ್ಟೇ, ಎಸ್ಪೆಷಲಿ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಚೆನ್ನಾಗಿ ಆಯಿತಾ, ನಾನು ಕೊಟ್ಟಿರುವಂಥ ಮಾಕ್ ಟೆಸ್ಟ್ಗಳನ್ನು ಯಾರಾದರೂ ಪರ್ಚೇಸ್ ಮಾಡಿದರೆ ಆ ಮಾಕ್ ಟೆಸ್ಟ್ಗಳು ನಿಮಗೆ ಹೆಲ್ಪ್ ಆಯಿತಾ, ಸೊ ಇವೆಲ್ಲವನ್ನು ಸ್ವಲ್ಪ ಡೀಟೇಲ್ ಆಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ದ್ಯಾಟ್ ಹೆಲ್ಪ್ ಆದರೆ ಸಪೋರ್ಟಿವ್ ಇದ್ರೆ ಇದೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ, ಸೊ ದ್ಯಾಟ್ ಐ ಕ್ಯಾನ್ ಇಂಪ್ರೂವ್ ದಟ್ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್, ನನಗೆ ಅದರಿಂದ ಏನೂ ಬೇಜಾರಿಲ್ಲ. ಬಟ್ ಕ್ವಶನ್ಸ್ ಹೇಗಿತ್ತು, ನಿಮಗೆ ನಿಮ್ಮ ಫೀಲಿಂಗ್ ಎಕ್ಸಾಮಿನೇಷನ್ ಹಾಲ್ ಒಳಗೆ ಡಿಫಿಕಲ್ಟ್ ಅಂತ ಇತ್ತಾ, ಈಸಿ ಅಂತ ಇತ್ತಾ, ಮಾಡ್ರೇಟ್ ಅಂತ ಇತ್ತಾ, ಎಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದಿರಿ, ಸ್ವಲ್ಪ ಒಂದು 2-3 ನಿಮಿಷ ತೊಗೊಂಡು ಸೊ ನನ್ನ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ತೀರಿ ಅಂತ ಅಂದ್ಕೊಳ್ತಾ, ಸೊ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಆದಷ್ಟು ಬೇಗ ನಿಮ್ಮ ಮುಂದೆ ಕೀ ಆನ್ಸರ್ಗಳನ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.